ಇವತ್ತಿನ ದಿನ ಡೋರ್ ಲಾಕ್ ಹೆಂಗೆ ಚೆಕ್ ಮಾಡೋದು, ಹೋಗಿರೋದು ಹೆಂಗೆ, ಹೋಗದಿರೋದು ಹೆಂಗೆ. ಸೊ ನನ್ನ ಹತ್ರ ಸಿಕ್ಕಾಪಟ್ಟೆ ಡೋರ್ ಲಾಕ್ಸ್ ಇದೆ. ಇದು ಬಂದ್ಬಿಟ್ಟು IFB ಇದು ಆಲ್ಮೋಸ್ಟ್ ನೋಡಿ, ಇದು ಎಲ್ ಜಿ ಡೋರ್ ಲಾಕು. ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಹಳೆ ಮಾಡಲು. ಸೊ ಎಲ್ಲ ಡೋರ್ ಲಾಕ್ಸು ಇದೆ ನನ್ನ ಹತ್ರ. ಸೊ ಇದು ಎಲ್ಲ ಒಂದೇ ಥರ ಪ್ರಿನ್ಸಿಪಲ್ ಇರುತ್ತೆ. ಸೊ ಬೇಸಿಕ್ಕಾಗಿ ಇವಾಗ ನಾನು IFB ಡೋರ್ ಲಾಕಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ನಿಮಗೆ ಮಲ್ಟಿಮೀಟ್ರಲ್ಲಿ ಮತ್ತು ಓಪನ್ ಮಾಡಿ ಕೂಡ ಒಳಗಡೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಇದು ಇವಾಗ ತೋರಿಸ್ತೀನಿ. ಸೊ ನೋಡ್ತಾ ಇರಿ ವಿಡಿಯೋನ. ಡೋರ್ ಲಾಕ್ ತೊಗೊಳ್ಳಿ. ಸೊ ಇದು ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ. ಸೊ ಎರಡೂ ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ಸೊ ಇವಾಗ ಲೇಟೆಸ್ಟಾಗಿ ಬರ್ತಾಯಿರೋ ಡೋರ್ ಲಾಕು. ಇದು ಹಳೇದು. ಇವಾಗ ಬರ್ತಾರೋ ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಸೊ ಅದೇ ಹೋಗಿರೋದು. ಸೊ ಹಳೆ ಚೆನ್ನಾಗಿದೆ. ಸೊ ಚೆಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ ಇವಾಗ. ಫಸ್ಟು ನಿಮ್ಮ ಹತ್ರ ಮಲ್ಟಿಮೀಟ್ರು ಎರಡಲ್ಲಿ ಯಾವುದಿದ್ರೂ ಸರಿ ಓಮ್ಸಲ್ಲಿ ಹಾಕ್ಕೊಳ್ಳಿ. ಸೊ ನಾನು ಇವಾಗ 2K ಓಮ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 900 ಓಮ್ಸ್, ಇಲ್ಲಾಂದರೆ 1.5 ಕಿಲೋ ಓಮ್ಸ್ ಆ ಥರ ಬರುತ್ತೆ. ಸೊ ಅದಕ್ಕೆ ನಾನು 2 ಕಿಲೋ ಓಮ್ಸ್ ಇಕ್ಕಿದ್ದೀನಿ. ಇದು 1ರಿಂದ 2 ಕಿಲೋ ಓಮ್ಸ್ ಒಳಗಡೆ ತೋರಿಸುತ್ತೆ ವ್ಯಾಲ್ಯೂ. ಓಕೆನಾ? ನೀವು ಯಾವ ವೈರ್ ಬೇಕಾದ್ರೆ ಇಟ್ಕೊಳ್ಳಿ. ಫಸ್ಟು ವೈರ್ ಇಟ್ಕೊಂಡು ಒಂದಕ್ಕೊಂದು ಚೆಕ್ ಮಾಡ್ತಾಯಿರಿ ಹೀಗೆ. ಸೊ ವ್ಯಾಲ್ಯೂ ಬರ್ತಾಯಿದೆಯಾ, ಬರ್ತಾಯಿಲ್ಲ. ಸೊ ವ್ಯಾಲ್ಯೂ ಬರ್ತಾಯಿದೆಯಾ, ಬರ್ತಾಯಿಲ್ಲ. ಸೊ ಯಾವುದಕ್ಕೂ ವ್ಯಾಲ್ಯೂ ಬರ್ತಾಯಿಲ್ಲ. ಸೊ ಈ ಥರ ಚೆಕ್ ಮಾಡ್ಕೊಳ್ಳಿ. ಯಾವುದರ ವ್ಯಾಲ್ಯೂ ಬರ್ತಾಯಿದೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಬರ್ತಾಯಿಲ್ಲ, ಅದು ಖಂಡಿತವಾಗ್ಲೂ ಹೋಗಿದೆ. ಸೊ ವ್ಯಾಲ್ಯೂ ಬರ್ತಾಯಿದೆಯಾ? ಸೊ ಇದು ಬರ್ತಾಯಿದೆ. ನಾನು ಆಲ್ರೆಡಿ ಚೆಕ್ ಮಾಡಿದೆ ನೋಡಿ. 705 ಓಮ್ಸ್ ಬರ್ತಾಯಿದೆ. ಸೊ ಇದಕ್ಕೆ ಬರ್ತಾಯಿಲ್ಲ. ಸೊ ಇದಕ್ಕೂ ಬರ್ತಾಯಿಲ್ಲ. ಕಾಣಿಸ್ತಾ ಅನಿಸುತ್ತೆ. 00 ಇದೆ. ಸೊ ನಾವು ಇವೆರಡಕ್ಕೆ ನಾವು ಚೆಕ್ ಮಾಡೋದಕ್ಕೆ ನಾರ್ಮಲಾಗಿ ವರ್ಕಿಂಗ್ ಕಂಡೀಷನ್ ಇದೆ, ಲಾಕ್ ಆಗುತ್ತಾ ಅಂತ. ಇವಾಗ ಇವೆರಡರಲ್ಲಿ ಯಾವುದು ವ್ಯಾಲ್ಯೂ ಬರ್ತಾಯಿದೆ ಅವೆರಡಕ್ಕೆ ನೀವು ಈ ಥರ ಒಂದು ವೈರ್ ರೆಡಿ ಮಾಡ್ಕೊಳ್ಳಿ. ಸೊ ಎರಡಕ್ಕೆ ವ್ಯಾಲ್ಯೂ ಬರ್ತಾರೋ ಎರಡಕ್ಕೆ ವೈರು ಫೇಸು ನ್ಯೂಟ್ರಲ್ಲು ಕೊಡಿ. ಫೇಸು ನ್ಯೂಟ್ರಲ್ ಕೊಟ್ಟ ಮೇಲೆ ಸೊ ಇದು ಡೈರೆಕ್ಟಾಗಿ ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಬೇಕಾದ್ರೆ ಇಲ್ಲೊಂದು ನಿಮ್ಮ ಪಿನ್ನೊಂದು ಕಾಣಿಸುತ್ತೆ. ಸೊ ಹಿಂಗೆ ಫುಲ್ ಮಾಡಿದ್ರೆ ಇಲ್ಲೊಂದು ಪಿನ್ ಇರುತ್ತೆ ನೋಡಿ. ಸೊ ಹಿಂಗೆ ಫುಲ್ ಮಾಡಿದಾಗ ಲಾಕ್ ಆಗಬೇಕು. ಇವಾಗ ನೋಡಿ ಲಾಕ್ ಆಗ್ತಾಯಿಲ್ಲ. ಸೊ ಇಲ್ಲೊಂದು ಲಾಕ್ ಬರುತ್ತೆ ಪಿನ್ನು. ಅದು ಆಚೆ ಬಂದರೆ ವರ್ಕಿಂಗ್ ಕಂಡೀಷನ್ ಇದೆ ಅಂತ. ಓಕೆನಾ? ಇವಾಗ ನಾನು ಕರೆಂಟ್ ಕಲೆಕ್ಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಆನ್ ಮಾಡಿದ್ದೀನಿ. ಸೊ ಇದನ್ನು ನಾನು ಫುಲ್ ಮಾಡ್ತೀನಿ. ಲಾಕ್ ಆಗಬೇಕು, ಚೆನ್ನಾಗಿದೆ ಇದು. ಕೇಳಿಸ್ಕೊಂಡಿರುತ್ತೆ ನೋಡಿ. ಲಾಕ್ ಆಯಿತು ನೋಡಿ, ಲಾಕ್ ಆಯಿತು. ಸೊ ಡೋರ್ ಲಾಕು ಪರ್ಫೆಕ್ಟಾಗಿ ಚೆನ್ನಾಗಿದೆ. ಸೊ ಇನ್ನೊಂದು ಏನಂದರೆ, ಡೋರ್ ಲಾಕಿಗೆ ಇಲ್ಲಿಂದ ಮಿಡ್ ವೈರಿಂದ ಇಲ್ಲಿಗೆ ಫೇಸ್ ಆಗಿ ನ್ಯೂಟ್ರಲ್ಲಿ ಇಲ್ಲಿ ಪವರ್ ಬರ್ತಾ ಇರುತ್ತೆ. ಸೊ ಇವಾಗ ಇದಕ್ಕೆ ಕಂಟಿನ್ಯೂಟಿ ಬರ್ತಾರೆ ನೋಡಿ. ತೆಗಿಬಿಡ್ತೀನಿ ಇವಾಗ. ಸೊ ಇವಾಗ ಇನ್ನೊಂದು ಥರ ಹೇಳ್ಕೊಡ್ತೀನಿ. ಇವಾಗ ನಾನು ಆನ್ ಮಾಡಿದ್ದೀನಿ, ಲಾಕ್ ಆಗಿದೆ. ಲಾಕ್ ಆದಮೇಲೆ ಇನ್ನೊಂದು ಥರ ಚೆಕ್ ಮಾಡೋಕೆ ಹೇಳ್ಕೊಡ್ತೀನಿ ನಿಮಗೆ, ಚೆಕ್ ಮಾಡೋದು. ಸೊ ಇವಾಗ ನಾನು ಕಲೆಕ್ಷನ್ ತೆಗಿತಾ ಇದ್ದೀನಿ, ವೈರು ಕೂಡ ತೆಗೆದುಬಿಟ್ಟೆ. ಸೊ ಇದನ್ನು ಕಂಟಿನ್ಯೂಟಿಗೆ ಹಾಕ್ಕೊಳ್ಳಿ. ಕಂಟಿನ್ಯೂಟಿ ಅಂದರೆ ಗೊತ್ತಿರಬೇಕು ಆಲ್ರೆಡಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಮಲ್ಟಿಮೀಟ್ರ್ ಬಗ್ಗೆ ಇನ್ನೂ ಡೀಟೇಲ್ಸಾಗಿ ನಾನು ವೀಡಿಯೋ ಮಾಡ್ತೀನಿ ನೋಡಿ. ಕಂಟಿನ್ಯೂಟಿ ಸೊ ಬರ್ತಾಯಿದೆ. ಇವಾಗ ಆವಾಗಲೇ ನೀವು ಅಬ್ಸರ್ವ್ ಮಾಡಿರ್ಬೋದು. ಅಬ್ಸರ್ವ್ ಮಾಡಿಲ್ಲ ಅಂದರೆ ವೀಡಿಯೋ ಹಿಂದಕ್ಕೆ ಹೋಗಿ. ಸೊ ನೋಡಿ ಕಂಟಿನ್ಯೂಟಿ ಬರುತ್ತೆ ಇಲ್ಲಿ, ನೋಡಿದ್ರಲ್ಲ, ಕಂಟಿನ್ಯೂಟಿ ಬರ್ತಾಯಿದೆ. ಇದು ಸ್ವಲ್ಪ ವ್ಯಾಲ್ಯೂ ಬರುತ್ತೆ ಅಷ್ಟೇ ಕಾಯಿಲ್ದು. ಸೊ ಮಿಡ್ಡಿಗೂ ಇದಕ್ಕೂ ಕಂಟಿನ್ಯೂಟಿ ಬರ್ತಾಯಿದೆ. ಇವಾಗ ಒಳಗಡೆ ಹೆಂಗಿದೆ ಅಂತ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಹೆಂಗೆ ಕಂಟಿನ್ಯೂಟಿ ಬರ್ತಾಯಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. A to Z ನಿಮಗೆ. ಡೋರ್ ಲಾಕೆಲ್ಲ ಆಲ್ಮೋಸ್ಟ್ ಹಾಲು ಸೇಮ್ ಇರುತ್ತೆ ಇದೆಲ್ಲ, ಈ ಥರ ಮೆಥಡಲ್ಲಿ. ಸೊ ಇಲ್ಲಿಗೆ ನಿಮ್ಗೆ ಒಂದು ರೇಂಜಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇದು ತೆಗೆದ್ಬಿಡೋಣ. ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಅದು ಹೆಂಗೆ ಅಲ್ಲಿ ಕಂಟಿನ್ಯೂಟಿ ಬಂತು ಅಂತಲೂ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಸೊ ಇದು ಪಕ್ಕಾ ಲೋಕಲ್ಲು, ಚೆನ್ನಾಗಿಲ್ಲ ಕ್ವಾಲಿಟಿ. ಲಾಕ್ಸ್ ಇರುತ್ತೆ.